ನಿಮ್ಮಿಬ್ಬರ ಫಸ್ಟ್ ಸೀನ್? ನಮ್ಮಿಬ್ರದ್ದು ಫಸ್ಟ್ ಸೀನು ಜೊತೆ ಕಾಂಬಿನೇಷನ್ ಅಂದರೆ ಸಾನಿ ಅವ್ರ ಫ್ಯಾಮಿಲಿ ಬಂದಿರ್ತಾರೆ. ಅವ್ರಿಗೆ ನಾನು ಮನೆ ತೋರಿಸು ಅಂತ ಇರೋದು, ಅದೊಂದು ಇಂಟ್ರಡಕ್ಷನ್ ಅವ್ರ ಫ್ಯಾಮಿಲಿಗೆ. ನಮ್ಮನ್ನೆಲ್ಲ ಅಮ್ಮಮ್ಮ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಾರೆ. ಬಟ್ ನಮ್ಮಿಬ್ರದ್ದು ಮ್ಯೂಚುವಲ್ ಆ ಮಾತುಕತೆ ಏನೂ ನಡೆದಿಲ್ಲ. ಬಟ್ ಆ ಸೀನಲ್ಲಿ ಫಸ್ಟ್ ಸೀನ್ ನಾವಿಬ್ರು ಇರೋದು ಅಂದ್ರೆ ಆ ಸೀನು. ಆ್ಯಂಡ್ ಫಸ್ಟ್ ಸೀನ್ ಜೊತೆಗೆ ಆ್ಯಕ್ಟ್ ಮಾಡಿರೋದು ಅಂದರೆ ಸ್ಕ್ರೀನ್ ಟೆಸ್ಟ್ದು. ಸೆಟ್ನಲ್ಲಿ ಜಾಸ್ತಿ ಗಲಾಟೆ ಮಾಡೋರು? ಅಲ್ಲ, ಯೂಶ್ವಲ್ ಆಗಿ ನಾವು ಸೆಟ್ಟಲ್ಲಿ ಇರಬೇಕು ಅಂದರೆ ಮಜಾ ಮಸ್ತಿ ಜಾಸ್ತಿ ಇರ್ಬೇಕು. ನಮಗೆ ಈ ಸೋಬರು ಬೋರಿಂಗು ಇವೆಲ್ಲ ಆಗ್ಬರಲ್ಲ. ನಾವಿದ್ರೆ ಮಜಾ ಮಾಡ್ತಾ ಇರಬೇಕು. ಸೊ ನನ್ನ ತಂಗಿ ಆಗ್ಬಿಟ್ಟು ಅದು ಏನು ತೀಟ್ಲೆ ಪೆಟ್ಲೆ ಎಲ್ಲ ಜಾಸ್ತಿನೇ ನಡೆಯುತ್ತೆ. ಯೂಶ್ವಲ್ ಆಗಿ ಇಬ್ಬರು ಸೆಟ್ಟಲ್ಲಿ ಇದ್ವಿ ಅಂದರೆ ಗಲಾಟೆ. ಅಂದ್ರೆ ಒಬ್ಬರೇ ಇದ್ರೂ ನಾವು ಫನ್ನಿ ಆಗಿರಲ್ಲ, ಇವ್ರೊಬ್ಬರೇ ಇದ್ರೂ ಅಷ್ಟೊಂದು ಫನ್ನಿ ಆಗಿರಲ್ಲ. ಬಟ್ ಇಬ್ರು ಸೇರಿಸಿದ್ರೆ ಅದೇ ನಮ್ಮ ಸೆಟ್ಟಲ್ಲಿ ಅದನ್ನೇ ಹೇಳ್ತಾರೆ, ಅಣ್ಣ ತಂಗಿ ಸೇರ್ಕೊಂಡ್ಬಿಟ್ರೆ ಅಲ್ಲಿಗೆ ಮುಗೀತು ಅಂತ. ಸೊ ಆಗಿರ್ತೀವಿ. ಶೂಟಿಂಗ್ಗೆ ಲೇಟ್ ಆಗಿ ಬರೋದು ಯಾರು? ಇಲ್ಲ, ನಾನು ಶೂಟಿಂಗಿಗೆ ಲೇಟಾಗಿ ಬರಲ್ಲ, ನನ್ನನ್ನು ಲೇಟಾಗಿ ಕರೆಸ್ಕೊಂತಾರೆ ಅಷ್ಟೇ. ಅದು ಶೂಟಿಂಗ್ ಲೇಟಾಗಿ ಬರಲ್ಲ. ನನಗೆ ಯೂಶಲಾಗಿ ಒಂದು 10:30 11 ಗಂಟೆಗೆ ಶೂಟ್ ಇರುತ್ತೆ. ನಾನು ಆ ಟೈಮಿಗೆ ಬರ್ತೀನಿ. ಇವ್ರೇನು 2 kg ಮೇಕಪ್ ಹಾಕೊಬೇಕು, 6:30ಗೆ ಕರೆಸ್ಬಿಟ್ಟು 2 kg ಮೇಕಪ್ ಹಾಕೊಳ್ಳೋದು ಬೇಡವಾ? ಅದಕ್ಕೋಸ್ಕರ ಬೇಗ ಕರೆಸ್ತಾರೆ. ನನಗೆ ನಮ್ಮಿಬ್ರಲ್ಲಿ ಹೇಳಿದ್ರೆ ನಾನಂತೂ ಪರ್ಫೆಕ್ಟ್ ಟೈಮಿಂಗಲ್ಲಿ ಇರ್ತೀನಿ. ಅದು ಕರೆಕ್ಟ್. ಪ್ಯಾಕಪ್ ಅಂದ್ರೆ ಯಾರಿಗಿಷ್ಟ? ಯಾರಿಗಿಷ್ಟ ಇಲ್ಲ. ಪ್ಯಾಕಪ್ ಅನ್ನೋ ಪದನ ನಾನು ಜಾಸ್ತಿ ಕೇಳೇ ಇಲ್ಲ ಕನ್ನಡದಲ್ಲಿ. ಆಲ್ಮೋಸ್ಟ್ ನಾನು 4:45 5 6 ಗಂಟೆಗೆ ಹೊರಟ್ಬಿಟ್ಟಿರ್ತೀನಿ. ಇವರು ಬೇಗ ಹೊರಟ್ಬಿಟ್ಟಿರ್ತಾರೆ ಅವ್ರ ಸೀನ್ಸ್ ಮುಗಿಸ್ಕೊಂಡು. ಸೊ ಪ್ಯಾಕಪ್ ಅಂದಿದ ತಕ್ಷಣ ಇವ್ರಿಗೆ ಮೇಜಾನ್ ಖುಷಿ ಆಗ್ಬೋದು. ತುಂಬಾನೇ ಖುಷಿ ಆಗುತ್ತೆ. ಇಬ್ಬರಿಗೆ ಸಿಕ್ಕಿರೋ ಬೆಸ್ಟ್ ಕಾಂಪ್ಲಿಮೆಂಟ್? ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇದು ಏನು ಅಂದರೆ ಇಬ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಇಬ್ರದ್ದು ಡ್ಯಾನ್ಸಿಂಗ್ ಸ್ಟೈಲ್ ಒಂದೇ ಥರ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಾರೆ ಯೂಶಲ್ ಆಗಿ ಡ್ಯಾನ್ಸ್ ಮಾಡ್ಬೇಕಾರೆ ಅಂತ. ಯಾರಿಗೆ ರೆಮ್ಯುನರೇಷನ್ ಜಾಸ್ತಿ? ರೆಮ್ಯುನರೇಷನ್ ಯಾರಿಗೆ ಜಾಸ್ತಿ? ಮೇಡಮ್ಗೆ. ನನ್ನ ಪ್ರಕಾರ ರೆಮ್ಯುನರೇಷನ್ ಅಂದ್ರೆ ಜನಗಳ ಪ್ರೀತಿ. ಸೊ ಅಲೋ ಜಾಸ್ತಿ ಕೊಟ್ಲಿಟ್ಟು ಇಷ್ಟು ಅನ್ಕೊಂಡೆ ನಾನು. ಹಾಗೆ ಜನರ ರೆಮ್ಯುನರೇಷನ್ ಅಂದ್ರೆ ಇಬ್ರಿಗೂ ಜಾಸ್ತಿ ಇದೆ. ಅಲ್ಲ, ನಾನು ಸೀನಿಯರ್ ಆಗಿರೋದ್ರಿಂದ ಖಂಡಿತವಾಗ್ಲೂ ನಮಗೆ ಒಂದು ಸ್ವಲ್ಪ ಜಾಸ್ತಿ ಇದೆ. ಪ್ರಾಜೆಕ್ಟ್ಸ್ ಮಾಡಿದ್ದಾರೆ, ಹಾಗಾಗಿ ಇವ್ರಿಗೆ ಜಾಸ್ತಿ. ಪ್ರಾಜೆಕ್ಟ್ ಜೊತೆ ಹೆಸರು ಮಾಡಿದ್ದೀನಿ. ಹೆಸರು ಮಾಡಿದ್ದಾರೆ, ಸ್ಮೈಲ್ ಗುರು ರಕ್ಷಿತ್. ಕಂಟಿನ್ಯೂ ಶೂಟಿಂಗ್ ಮಾಡಿದ್ದು ಯಾವಾಗ? ಕಂಟಿನ್ಯೂಸ್ ಆಗಿ ಶೂಟಿಂಗ್ ಮಾಡಿದ್ದು ನನ್ನ ಮದ್ವೆ. ಒಂದು 5 days ಉಳ್ಕೊಂಡಿದ್ವಿ. ಬಟ್ ಅದು ಬಿಟ್ಟು ಇವ್ರು ಇರ್ಲಿಲ್ಲ. ಹೈದರಾಬಾದ್ ಶೂಟ್ ರಾಮೋಜಿ ಫಿಲಂ ಸಿಟಿಲಿ 125 days ನಾವು ಅಲ್ಲೇ ಇದು ಶೂಟ್ ಮಾಡಿದೀವಿ. ಅಲ್ಲೋ ಅವ್ರು ಕೇಳಿದ್ದು ಒಟ್ಟಿಗೆ ಶೂಟ್ ಮಾಡಿದ್ದು ನಮ್ಮ ಮದುವೆಲಿ. ಸಾರಿ, ನನ್ನ ಮದುವೆಲಿ ಇವ್ರ ಮದುವೆಲಿ ನಾವು ಹೈಯೆಸ್ಟ್ ನಂಬರ್ ಆಫ್ ಡೇಸ್ ಒಟ್ಟಿಗೆ ಶೂಟ್, ಇಡೀ ಫ್ಯಾಮಿಲಿ ಒಟ್ಟಿಗೆ ಶೂಟ್ ಮಾಡಿದ್ವಿ ನಾವು. ಯಾವ ವಿಚಾರಕ್ಕೆ ಇಬ್ಬರು ಕೋಪ ಮಾಡ್ಕೊಳ್ತೀರಾ? ಯೂಶಲ್ ಆಗಿ ಯಾವ ವಿಚಾರಕ್ಕೆ ಅಂದರೆ ನಾವಿಬ್ರು ಒಂದು ಸ್ವಲ್ಪ ಸೆಲ್ಫ್ ಅಬ್ಸೆಸ್ಡ್ ಅನ್ಸುತ್ತೆ. ನನಗೆ ಪ್ರತಿ ಸಲ ಅನಿಸುತ್ತೆ. ಇವಾಗ ನಮಗೆ ನಾವೇನೋ ಒಂದು ಮಾಡ್ತಾ ಇರ್ತೀವಿ, ಅದೇನೋ ನಾವು ಚೆನ್ನಾಗಿ ಮಾಡ್ಬಿಟ್ಟಿರ್ತೀವಿ, ಅದೇ ಡಬ್ಬಾ ಥರ ಮಾಡಿದ್ವಿ ಅಂದರೆ ಅದನ್ನು ಒಪ್ಕೊಳ್ಳಲ್ಲ. ನಾವು ಚೆನ್ನಾಗೇ ಮಾಡಿದ್ವಿ. ಆ ವಿಷಯಕ್ಕೆ ತುಂಬ ಸತಿ ಸೆಟ್ಟಲ್ಲೇ ಮನಸ್ತಾಪಗಳಾಗಿದೆ. ನಾವು ಒಂದೊಂದ್ಸತಿ ಆ್ಯಕ್ಟ್ ಮಾಡ್ಬಿಟ್ಟಿರ್ತೀವಿ, ಸಕಾಲಾಗಿ ಬಂದ್ಬಿಟ್ಟಿದೆ ಅಂದ್ಬಿಟ್ಟು ಫುಲ್ಲು ಖುಷಿಲಿ ಒಂದು ಸ್ವಲ್ಪ ಹಿಂಗೆ ಆಡ್ತಾರೆ. ಏನು ಮಾಡಿದ್ರಿ, ಡಬ್ಬಾ ಥರ ಮಾಡಿದ್ರಿ ಅಂತ ಡೈರೆಕ್ಟರ್ ಹೇಳಿದಾಗ, ಸರ್ ಸುಮ್ಮನೆ ರೀ ಸರ್, ಚೆನ್ನಾಗೇ ಮಾಡಿದ್ದೀವಿ. ಆ ಥರ ನಮ್ಮಿಬ್ರ ಮಧ್ಯೆ ಆ ಥರ ಕೋಪ ಮಾಡ್ಕೊಂಡಿರೋದೇ ಜಾಸ್ತಿ ಇದೆ ಅನ್ಸುತ್ತೆ. ನಮ್ಮಿಬ್ರ ಮಧ್ಯೆ ಆ ಥರ ಬಂದಿಲ್ಲ. ಅಲ್ಲ, ನಾವಿಬ್ರು ಇನ್ ಕಾಮನ್ ಆ ಥರ ಆ ವಿಷಯಕ್ಕೆ ಕಾಮನ್ ಆಗಿ ಅಂದ್ರೆ ನಾನು ಕರೆಕ್ಟಾಗಿ ಮ್ಯಾಟ್ರನ್ನ ಕನ್ವೆ ಮಾಡಿದ್ದೆ, ಹುಡುಗಿ ಹಾಳು ಮಾಡ್ಬಿಡ್ತು. ಕಟ್ ಮಾಡ್ಕೊಂಡು ನೀವು ಹೇಳ್ಕೊಂಡು ನಾನಂತೂ ಏನೂ ಹೇಳಿಲ್ಲ ಇದ್ರ ಬಗ್ಗೆ. ಡೈರೆಕ್ಟರ್ ನೋಡಿದ್ರೆ ಅಷ್ಟೇ. ಅದಕ್ಕೆ ಇದ್ರಲ್ಲಿ ನಾನು ಏನೂ ಹೇಳಿಲ್ಲ. ನೀವು ಏನಾದ್ರು ಮಾಡ್ಕೊಳ್ಳಿಪ್ಪ, ನಾನಿಲ್ಲ ಹೇಳ್ತಾರೆ ದಯವಿಟ್ಟು. ಹಾಕಿ ಖಂಡಿತವಾಗ್ಲೂ ಹಾಕಿ. ಈ ಹುಡುಗಿರು ಮಾಡೋ ಡವ್ನ ನೀವು ತೋರಿಸ್ಲೇಬೇಕು. ನನಗೆ ಪಾಯಿಂಟ್ ಒಳ್ದೇ ಇರಲಿಲ್ಲ, ಇವ್ರು ಹೇಳಿದ್ದು. ಆಬ್ವಿಯಸ್ಲಿ ಇಲ್ಲ, ನಾನು ಡೈರೆಕ್ಟರ್ ಸರ್ಗೂ ನನಗೂ ಯೂಶಲ್ ಆಗಿ ಡಬ್ಬಾ ಥರ ಮಾಡಿದ್ರಿ ಅಂದಾಗ ಅದನ್ನ ಒಂದು ಸ್ವಲ್ಪ ನಾನು ಸರ್ಗೂ ಹೇಳಿದ್ದೀನಿ, ಸರ್ ಚೆನ್ನಾಗಿ ಮಾಡಿದ್ದೀನಲ್ವ ಸರ್ ಅಂತ. ಆ ವಿಷಯದಲ್ಲಿ ಒಂದು ಸ್ವಲ್ಪ ಆ್ಯಕ್ಚುಲಿ ಅದು ಇನ್ಸಿಡೆಂಟೇ ಇದೆ. ನಾನು ಪಾಂಡು ಸರ್ ಅವರ ಮಿಸಸ್ನ ನಾನು ಅನುಬಂಧದಲ್ಲಿ ಮೀಟ್ ಮಾಡಿದಾಗ ಅವ್ರು ಅದನ್ನೇ ಹೇಳಿದ್ರು, ನಾವು ನಿಮ್ಮನ್ನು ಪದ್ಮಾವತಿಯಿಂದ ನೋಡ್ತಾ ಇದ್ದೀವಿ, ಸಕಲಾಗಿ ಆ್ಯಕ್ಟ್ ಮಾಡ್ತೀರಾ ನೀವು ಅಂತ ಅವ್ರು ಹೇಳಿದ್ರು.
ಅವ್ರಿಗೆ ನಾನು ಅದೇ ಅಂದೆ, ಹೌದಾ ನೀವು ನೋಡಿ ಇಷ್ಟು ಹೊಗಳ್ತಾ ಇದ್ದೀರಾ, ಸರ್ರು ಯಾವಾಗಲೂ ರೀ ಅದೊಂಚೂರು ಚೆನ್ನಾಗಿ ಮಾಡ್ಬೋದಿತ್ತು, ಡಬ್ಬಾ ಥರ ಮಾಡಿದ್ರಿ ಅಂತ ಹೇಳ್ತಾರೆ. ಆ ವಿಷಯದಲ್ಲಿ ಅವ್ರಿಗೆ ಸರ್ರಿಗೂ ರೇಗಿಸಿದ್ದೀನಿ. ಮತ್ತೇನು ನಮ್ದೊಂದು ಶೂಟಿಂಗ್ ಸ್ಪಾಟು, ಒಂಥರ ಮಜವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಮೊಬೈಲ್ ನಂಬರ್ ಹೇಳಿ. ನನಗೆ ಗೊತ್ತಿಲ್ಲ. ನನಗೆ ನಂದೇ ನೆನಪಿರಲ್ಲ. ಹಾಂ, ಇವಾಗ ಟೆಕ್ನಾಲಜಿ ನಮ್ಮ ಜೀವನನ ತುಂಬ ಈಸಿ ಮಾಡಿಕೊಟ್ಟಿದೆ. ನಾವು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಬಾರ್ದು ಲೈಫ್ನ. ತಲೆಗೆ ಜಾಸ್ತಿ ಕೆಲಸ ಕೊಡಬಾರ್ದು. ಸೀನ್ ಪೇಪರು, ಡೈಲಾಗು ಅದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ಸಾಕು. ಈ ಫೋನ್ ನಂಬರ್ ಎಲ್ಲ ಬೇಡ. ಇವಾಗ ನೋಡಿ, ಸಿರಿ ಕಾಲ್ ಸುಚಿ ತಂಗಿ ಅಂತ ಹೇಳಿದ್ರೆ ಅದು ನಾವು ಟೈಪು ಮಾಡೋದು ಬೇಡ, ಆಟೋಮೆಟಿಕ್ಕಾಗಿ ಅದು ಕಾಲ್ ತಗೊಳುತ್ತೆ. ಏನು ನಾವು ಅಷ್ಟು ನಮಗೆ ನಾವು ಪ್ರೆಷರ್ ಮಾಡ್ಕೊಬೇಕು. 917 ಯಾವ ನೆಟ್ವರ್ಕಲ್ಲಿ 917 ಅಂತ ಸ್ಟಾರ್ಟ್ ಆಗುತ್ತೆ? 1 2 3 4 5